ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ದಿನ ನಾವು ನೋಡ್ತಾ ಇರುವಂಥದ್ದು ಥರ್ಡ್ ಪಾರ್ಟಿ ರಿಮೂವಲ್ ಕಾರ್ಮಿಕ್ ಕಾರ್ಡ್ ಕಟಿಂಗ್ ಅಂತ. ಇದು ನಿಮಗೂ ಕೂಡ ಬೇಕನ್ನೋದಾದರೆ ಖಂಡಿತ ನೀವು ಮಾಡಿಸ್ಕೋಬೋದು. ಯಾವೆಲ್ಲ ಕಾರಣಕ್ಕೆ ನಾವು ಕಾರ್ಮಿಕ್ ಕಾರ್ಡ್ ಕಟಿಂಗ್ನ ಮಾಡಬಹುದು ಅಂತ ನೋಡಿದ್ರೆ, ಮನಿ ಬ್ಲಾಕೇಜಸ್ ಇರುತ್ತೆ, ರಿಲೇಷನ್ಶಿಪ್ ಬ್ಲಾಕೇಜಸ್ ಇರಬಹುದು, ಅಥವಾ ಒಂದು ಜಾಬ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ಇನ್ನು ಬಹಳಷ್ಟು ಕಾರಣಕ್ಕೆ ನಾವು ಈ ಒಂದು ಕಾರ್ಮಿಕ್ ಕಾರ್ಡ್ ಕಟಿಂಗನ್ನು ಮಾಡಬಹುದು. ಅದರಲ್ಲೂ ತುಂಬ ಇಂಪಾರ್ಟೆಂಟಾಗಿ ನೋಡೋದಾದರೆ, ಈ ಒಂದು ಕಾರ್ಮಿಕ್ ಕಾರ್ಡ್ ಒಂದು ಸಂಬಂಧಗಳನ್ನು ಸರಿ ಮಾಡೋದಕ್ಕೆ, ಪಿತೃದೋಷ ನಿವಾರಣೆಗಾಗಿ, ಅಥವಾ ಯಾವುದೋ ಒಂದು ಕರ್ಸ್ ಇರುತ್ತೆ ನಿಮ್ಮ ಮನೆತನದಲ್ಲಿ, ಆ ಒಂದು ಕರ್ಸ್ನ ರಿಲೀಸ್ ಮಾಡೋದಕ್ಕೆ, ಹಿಂದಿನ ಜನ್ಮದಲ್ಲಿ ಒಂದಷ್ಟು ಕರ್ಮಗಳಿರುತ್ತಲ್ವ ಅದನ್ನು ರಿಲೀಸ್ ಮಾಡೋದಕ್ಕೆ, ಈ ರೀತಿ ತುಂಬಾ ಒಂದು ವಿಷಯಗಳಿಗೆ ನಾವು ಕಾರ್ಮಿಕ್ ಕಾರ್ಡ್ ಕಟಿಂಗನ್ನು ಮಾಡಬಹುದು. ಈ ಕಾರ್ಮಿಕ್ ಕಾರ್ಡ್ ಕಟಿಂಗ್ ಅಂತ ಹೇಳಿದ್ರೆ, ನಿಮ್ಮ ಮತ್ತು ಆ ಒಂದು ನೆಗೆಟಿವ್ ಎನರ್ಜಿ ಮಧ್ಯೆ ಇರುವಂಥ ಒಂದು ಸಂಬಂಧ ಏನಿದೆ ಅಲ್ವಾ, ಅದು ಒಂದು ಕಾರ್ಡ್ಸ್ ರೀತಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಹೇಗೆ ಕನೆಕ್ಟ್ ಆಗಿದೆ ಅಲ್ವಾ ದಾರ, ಅದೇ ರೀತಿ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಕಾರ್ಡ್ಸ್ ಅನ್ನೋದು ನಿಮಗೆ ಮತ್ತು ಆ ಒಂದು ನೆಗೆಟಿವ್ ಎನರ್ಜಿ, ಆ ಒಂದು ಸಿಚುವೇಶನ್ ಆಗಿರ್ಬೋದು, ಆ ಎನರ್ಜಿ ಆಗಿರ್ಬೋದು, ಅದಕ್ಕೆ ಕನೆಕ್ಷನ್ ಅನ್ನೋದು ಆಗಿರುತ್ತೆ. ಅದನ್ನು ನಾವು ರಿಮೂವ್ ಮಾಡಿದಾಗ ಮಾತ್ರ ನಮಗೆ ಅಲ್ಲಿ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ. ನೀವು ಜಗಳ ಆಗಿರುತ್ತೆ ಅಂದ್ಕೊಳ್ಳಿ ಮನೆಯಲ್ಲಿ, ಆ ಒಂದು ಜಗಳ ಆದಾಗ ಅಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಕಾರ್ಡ್ಸ್ ಅನ್ನೋದು ಕನೆಕ್ಟ್ ಆಗುತ್ತೆ. ಪದೇ ಪದೇ ಜಗಳ ಆಗೋದಕ್ಕೆ ಶುರು ಆಗುತ್ತೆ. ಈ ಒಂದು ಜಗಳ ಏನಿದೆ ಪದೇ ಪದೇ ಆಗ್ತಾ ಇರುವಂಥದ್ದು, ಅದನ್ನು ರಿಮೂವ್ ಮಾಡಬೇಕು ಅಂದರೆ ಈ ಒಂದು ಆಲ್ರೆಡಿ ಇರುವಂಥ ಒಂದು ನೆಗೆಟಿವ್ ಕಾರ್ಡ್ಸ್ ಏನಿದೆ ಅಲ್ವಾ, ಅದನ್ನು ನಾವು ಕಟ್ ಮಾಡಬೇಕಾಗುತ್ತೆ. ಹಾಗೆ ಮಾಡಿದಾಗ ಮಾತ್ರ ನಮಗೆ ಇಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಿದಾಗ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಸಂಬಂಧ ಅನ್ನೋದು ಸರಿ ಹೋಗೋದಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಒಂದು ಮನಿ ಬ್ಲಾಕೇಜಸ್ಸಲ್ಲಿ ಅಲ್ಲಿ ಕೂಡ ನಿಮಗೆ ಫಿನಾನ್ಷಿಯಲ್ ಇಶ್ಯೂಸ್ ಇದೆ, ಅದನ್ನು ಸರಿ ಮಾಡೋದಕ್ಕೆ ಇದನ್ನು ಮಾಡಬಹುದು. ಥರ್ಡ್ ಪಾರ್ಟಿ ರಿಮೂವಲ್ ಕೂಡ ಮಾಡಬಹುದು. ನಿಮ್ಮ ಪ್ರೀತಿಯಾಗಿರುವಂಥ ವ್ಯಕ್ತಿ ಯಾರಿದ್ದಾರೆ ಅವರ ಮತ್ತು ಬೇರೆಯವರ ಒಂದು ಸಂಬಂಧ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ, ನಿಮ್ಮ ಜೀವನದಿಂದ ಒಬ್ಬರನ್ನ ನೀವು ರಿಮೂವ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ನೋವು ಕೂತ್ಕೊಂಡಿದೆ ಅದನ್ನು ನೀವು ರಿಮೂವ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಆ ಒಂದು ನೋವನ್ನು ಮತ್ತೆ ನೀವು ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ, ಈ ರೀತಿ ಘಟನೆಗಳೇನೆಲ್ಲ ಇರುತ್ತೆ ಅದನ್ನು ನೀವು ರಿಮೂವ್ ಮಾಡಬಹುದು. ಮತ್ತು ಮನೆತನದಿಂದ ಬಂದಿರುವಂಥ ಕರ್ಮಗಳೇನಿರುತ್ತೆ ಅಲ್ವಾ, ಅದನ್ನು ನೀವು ರಿಮೂವ್ ಮಾಡೋದ್ರಿಂದ ಮುಂದಿನ ಜನ್ರೇಷನ್ಗೆ, ಅಂದರೆ ನಿಮ್ಮ ಮಕ್ಕಳಾಗಿರ್ಬೋದು, ಅವರಿಗೆ ನೆಕ್ಸ್ಟ್ ಜನ್ರೇಷನ್ ಇರುತ್ತಲ್ವ, ಅದಕ್ಕೆ ಈ ಒಂದು ಕರ್ಮದಿಂದ ತೊಂದರೆ ಆಗದೆ ಇರೋ ರೀತಿ ನೀವು ಈ ಒಂದು ರಿಲೀಸ್ ಅನ್ನೋದನ್ನು ನೀವು ಮಾಡಿಸ್ಬೋದಾಗಿರುತ್ತೆ. ಈಗ ನಾವಿಲ್ಲಿ ಮಾಡ್ತಾ ಇರುವಂಥದ್ದು ಥರ್ಡ್ ಪಾರ್ಟಿ ರಿಮೂವಲ್ ಆಗಿರುತ್ತೆ. ಇದೇ ರೀತಿ ಮನಿ ಬ್ಲಾಕೇಜಸನ್ನು ರಿಮೂವ್ ಮಾಡಬಹುದು. ಎಲ್ಲದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಸೊ ಈಗ ಶುರು ಮಾಡೋಣ. ಇದನ್ನು ಶುರು ಮಾಡೋದಕ್ಕಿಂತ ಮೊದಲು ನಿಮ್ಮ ಒಂದು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ಯಾವುದೇ ಒಂದು ಕೆಟ್ಟ ಯೋಚನೆಗಳು ಕೂಡ ನಿಮ್ಮ ಮನಸ್ಸಲ್ಲಿ ಇರಬಾರ್ದು. ಈಗ ಇದೇ ರೀತಿ ಒಂದು ಪರ್ಸ್ನಲೈಸ್ ಆಗಿರುವಂತಹ ಕಾರ್ಮಿಕ್ ಕಾರ್ಡ್ ಕಟಿಂಗ್ ನಿಮಗೆ ಬೇಕಾಗಿದೆ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡಿ ಈ ರೀತಿ ಒಂದು ಕಟಿಂಗನ್ನು ಮಾಡಿಸ್ಕೋಬಹುದು. ಈಗ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ನಿಮಗೆ ತೊಂದರೆ ಕೊಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಏನಿದ್ದಾರೆ ಅವರಿಂದ ಬಿಡುಗಡೆ ಬೇಕು ಅಂತ ಯೂನಿವರ್ಸ್ನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾನು ನಿಮಗಾಗಿ ಒಂದು ಆಕಾಶಿಕ್ ರೀಲಂ ಜೊತೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಂತ್ರಗಳನ್ನು ಕೂಡ ನಾನು ಹೇಳ್ಕೊಳ್ತಾ ಹೋಗ್ತೇನೆ. ನೀವು ಕೂಡ ಈ ಒಂದು ಮಂತ್ರ ಏನಿದೆ ಅದನ್ನು 3 ಬಾರಿ ಹೇಳ್ಕೊಳ್ಳಿ. ನಾನು ಹೇಳುವಂಥ ಮಂತ್ರನ 3 ಬಾರಿ ಹೇಳ್ಕೊಳ್ತಾ ನಿಮ್ಮ ಮತ್ತು ಅವ್ರ ಮಧ್ಯೆ ಏನಾದರೂ ಒಂದು ಕಹಿ ಘಟನೆಗಳು ನಡೆದಿದ್ರೆ ಅದೆಲ್ಲದು ಕೂಡ ಈಗ ರಿಲೀಸ್ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ. ಈ ಒಂದು ದಾರ ಏನಿದೆ ಅಲ್ವಾ, ಅದು ಕಂಪ್ಲೀಟಾಗಿ ಕಟ್ ಆಗಿ ಬಿದ್ದೋಗೋವರೆಗೂ ಕೂಡ ನೀವು ಈ ಒಂದು ಫ್ಲೇಮನ್ನು ನೋಡ್ತಾ ಹೇಳ್ಕೊಳ್ತಾ ಇರಬೇಕಾಗುತ್ತೆ. ಅವ್ರಿಗೆ ನಮಗೆ ಯಾವುದೇ ಸಂಬಂಧ ಇನ್ನು ಮುಂದೆ ಇರೋದಿಲ್ಲ, ಅವರು ನಮ್ಮ ಜೀವನದಿಲ್ಲ, ಕಂಪ್ಲೀಟಾಗಿ ದೂರ ಹೋಗ್ತಾ ಇದ್ದಾರೆ. ಈ ರೀತಿ ಏನೇನು ಒಂದು ಕಹಿ ಘಟನೆಗಳು ನಡೆದಿದೆ ಅದೆಲ್ಲ ಅದನ್ನು ಕೂಡ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲ ನೆನಪು ಮಾಡ್ಕೊಳ್ತಾ ಹೋಗಿ, ರೀಕಾಲ್ ಮಾಡ್ಕೊಳ್ಳಿ, ಎಲ್ಲನೂ ನೆನಪು ಮಾಡ್ಕೊಳ್ತಾ ಐ ಆಮ್ ರಿಲೀಸಿಂಗ್ ದಿಸ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ಕೊಳ್ತಾ ಹೋಗಬೇಕು. ಓಕೆ, ಈಗ ಶುರು ಮಾಡೋಣ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಏನಿದೆ ಅಲ್ವಾ ಅದನ್ನು ಖಂಡಿತವಾಗ್ಲೂ ಹೇಳ್ತೇನೆ. ಈಗ ಶುರು ಮಾಡೋಣ. ಈಗ ಮಂತ್ರ ಏನಿದೆ ಅದನ್ನು ನಾನು ಹೇಳ್ತೇನೆ, ನನ್ನ ನಂತರ ನೀವು ಕೂಡ ಹೇಳ್ಕೋಬೇಕಾಗುತ್ತೆ. ಓಂ ಕರ್ಮ ಸರ್ವ ಬಂಧ
ವಿಮೋಚನಾಯ ನಮಃ. ಓಂ ಕರ್ಮ ಸರ್ವ ಬಂಧ ವಿಮೋಚನಾಯ ನಮಃ. ಓಂ ಕರ್ಮ ಸರ್ವ ಬಂಧ ವಿಮೋಚನಾಯ ನಮಃ. ಇದಾದ ನಂತರ ನನ್ನ ಒಂದು ಆಡಿಯೋ ಮ್ಯೂಟಲ್ಲಿರುತ್ತೆ. ನೀವು ನಿಮ್ಮ ಒಂದು ಈಗಾಗಲೇ ಹೇಳಿದ್ದೀನಿ ನೆಗೆಟಿವ್ ಸಿಚುವೇಶನ್ಸ್ ಆಗಿರ್ಬೋದು, ಆ ನೆನಪುಗಳನ್ನೆಲ್ಲ ಮಾಡ್ಕೊಳ್ತಾ ಐ ಆಮ್ ರಿಲೀಸಿಂಗ್ ದಿಸ್ ನೆಗೆಟಿವ್ ಎನರ್ಜಿ ಅನ್ನೋ ಒಂದು ಇದನ್ನು ಹೇಳ್ಕೊಳ್ತಾ ಹೋಗಿ ಈ ಒಂದು ಫ್ಲೇಮ್ ಏನಿದೆ ಈ ದಾರ ಕಟ್ಟಾಗೋವರೆಗೂ ಈ ಫ್ಲೇಮನ್ನೇ ನೀವು ನೋಡ್ತಾ ಇರಬೇಕು. ಓಕೆ, ಕಣ್ಮಿಟಿಕ್ಸ್ಬೋದು ಅಂದರೆ ಖಂಡಿತವಾಗ್ಲೂ ಕಣ್ಮಿಟಿಕ್ಸ್ಬೋದು. ಆದರೆ ಆ ಒಂದು ಇದನ್ನು ಹೇಳ್ಕೊಳ್ತಾ ನೋಡ್ತಾನೆ ಇರಬೇಕಾಗುತ್ತೆ. ಕಟ್ಟಾಗೋವರೆಗೂ ಕೂಡ ನೀವು ಹೇಳ್ಕೊಳ್ತಾ ಹೋಗಿ. ನಾನು ಕೂಡ ನನ್ನ ಕಡೆಯಿಂದ ಮಂತ್ರಗಳನ್ನು ಹೇಳ್ಕೊಳ್ತಾ ಹೋಗ್ತಾ ಇದ್ದೇನೆ.
ಈಗ ನಿಧಾನವಾಗಿ ಆ ಒಂದು ನೆನಪುಗಳನ್ನು ಮಾಡ್ಕೊಳ್ತಾ ಹೋಗಿ ನಿಮ್ಮ ಮಧ್ಯೆ ಇರುವಂಥ ಒಂದು ಸಂಬಂಧ ಏನಿದೆ, ಆ ಥರ್ಡ್ ಪಾರ್ಟಿ ಜೊತೆ ನಿಮಗಿರುವಂಥ ಸಂಬಂಧ ಏನಿದೆ, ಅಥವಾ ನಿಮ್ಮ ಪ್ರೀತಿಯಾಗಿರುವಂಥ ಅದನ್ನು ಈಗ ಕಟ್ ಆಗೋ ರೀತಿ ಒಂದು ವಿಶ್ವಲೈಸ್ ಮಾಡ್ಕೊಳ್ಳಿ. ಅವರಿಬ್ಬರು ದೂರ ಆಗ್ತಿದ್ದಾರೆ, ಈ ರೀತಿ ಒಂದು ವಿಶ್ವಲೈಸ್ ಮಾಡ್ಕೊಳ್ತಾ ಹೋಗಿ. ಮತ್ತು ಯಾವುದಾದ್ರೂ ನಿಮ್ಮ ಮತ್ತು ಅವರ ನಡುವೆ ಒಂದು ಜಗಳ ಆಗಿರ್ಬೋದು ಅಥವಾ ಮನಸ್ತಾಪ ಆಗಿರ್ಬೋದು ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಹೋಗಿ. ಐ ಆಮ್ ರಿಲೀಸಿಂಗ್ ಆಲ್ ದ ನೆಗೆಟಿವ್ ಥಾಟ್ಸ್ ಬಿಟ್ವೀನ್ ನಿಮ್ಮ ಮತ್ತು ಅವರ ಮಧ್ಯೆ. ನಿಮ್ಮ ಹೆಸರುಗಳನ್ನು ಹೇಳ್ಕೊಳ್ತಾ ನನ್ನ ಮತ್ತು ಆ ಒಂದು ವ್ಯಕ್ತಿ ಏನಿದ್ದಾರಲ್ವ ಅವರ ಹೆಸರನ್ನು ಹೇಳ್ಕೊಳ್ತಾ ಇಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ ಅನ್ನೋದನ್ನು ಹೇಳ್ಕೊಳ್ತಾ ಹೋಗಬೇಕು. ಹಾಗೆ ಆರ್ಕ್ಏಂಜಲ್ ಮೆಟಾಟ್ರಾನ್ ಯಾರಿದ್ದಾರೆ ಅವರು ಆಕಾಶಿಕ್ ಲೈಬ್ರರಿಯ ಒಂದು ಗಾರ್ಡಿಯನ್ ಏಂಜಲ್ ಆಗಿರ್ತಾರೆ. ಅವರಿಗೆ ಒಂದು ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಹೋಗಬೇಕು. ಇದನ್ನು ನೆನಪು ಮಾಡ್ಕೊಳ್ತಾ ಹೋಗಿ ಪ್ರತಿಯೊಂದು ಘಟನೆಗಳು ಕೂಡ ಇಲ್ಲಿ ಬರಬೇಕು. ಐ ಆಮ್ ರಿಮೂವಿಂಗ್, ಐ ಆಮ್ ರಿಲೀಸಿಂಗ್ ದಿಸ್ ಕಾರ್ಡ್ಸ್. ಪ್ರತಿಯೊಂದೂ ನೆನಪು ಮಾಡ್ಕೊಳ್ತಾ ರಿಲೀಸ್ ಮಾಡ್ತಾ ಹೋಗಿ. ಪ್ರತಿಯೊಂದು ಕೂಡ ನಿಮ್ಮ ಅವರ ಮಧ್ಯೆ ಇರುವಂಥ ಯಾವೆಲ್ಲ ಕಾರ್ಡ್ಸ್ ಇದೆ ಅಲ್ವಾ ಆ ಎಲ್ಲ ಕಾರ್ಡ್ಸ್ ಕೂಡ ಇಲ್ಲಿ ನೀವು ರಿಮೂವ್ ಮಾಡ್ತಾ ಇದ್ದೀರಾ. ಕಂಪ್ಲೀಟಾಗಿ ಪ್ರತಿಯೊಂದನ್ನು ಹೇಳ್ಕೊಳ್ಬೇಕು, ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೆನಪು ಮಾಡ್ಕೊಳ್ಳಿ, ರಿಮೂವ್ ಮಾಡ್ತಾ ಹೋಗಿ. ಪ್ರತಿ ಸಲ ಏನೇನೆಲ್ಲ ಒಂದು ಕಹಿ ಘಟನೆಗಳು ನಡೆದಿದೆ, ಆ ಒಂದು ಕಹಿ ಘಟನೆಗಳಿಗೆ ನಡೆದಿರುವಂಥದ್ದು ಯಾವೆಲ್ಲ ಪರಿಸ್ಥಿತಿಲಿ ನಡೆದಿರ್ಬೋದು, ಏನಾದರೂ ಒಂದು ಮಧ್ಯೆ ಒಂದು ಕ್ಲಾಶಸ್ ಆಗಿರ್ಬೋದು, ಅಥವಾ ಮೊದಲಿಗೆ ನಿಮ್ಮ ಜೊತೆ ಅವರು ಫ್ರೆಂಡ್ ಆಗಿರ್ತಾರೆ. ತುಂಬ ಜನ ಹೇಳಿರ್ತಾರೆ ನಮಗೆ ಅವರು ಮೊದಲು ಫ್ರೆಂಡ್ ಆಗಿದ್ರು ಅಂತ. ಆ ರೀತಿ ಒಂದು ಫ್ರೆಂಡ್ಶಿಪ್ ಇದ್ದರೆ ನಿಮ್ಮ ಮಧ್ಯೆ ಅದನ್ನು ಕೂಡ ನೀವು ಇಲ್ಲಿ ರಿಲೀಸ್ ಮಾಡ್ತಾ ಹೋಗಬೇಕು. ಯಾಕೆಂದರೆ ಅವರಿಂದ ನಿಮ್ಗೆ ಈಗಾಗಲೇ ತೊಂದರೆ ಅನ್ನೋದು ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಕಾರ್ಡ್ಸನ್ನು ಕೂಡ ನೀವಿಲ್ಲಿ ರಿಲೀಸ್ ಮಾಡ್ತಾ ಹೋಗಬೇಕು. ಅದು ನೆಗೆಟಿವ್ ಕಾರ್ಡ್ ಇರ್ಬೋದು ಅಥವಾ ಒಂದು ಪಾಸಿಟಿವ್ ಕಾರ್ಡ್ ಕನೆಕ್ಟ್ ಆಗಿರ್ಬೋದು. ನಿಮಗೆ ಅವರು ಕಂಪ್ಲೀಟಾಗಿ ಬೇಡ ನಿಮ್ಮ ಜೀವನದಲ್ಲಿ ಅಂತ ನೀವು ಈಗಾಗಲೇ ಡಿಸೈಡ್ ಮಾಡಿದ್ದೀರಾ ಅನ್ನೋದಾದರೆ ಆ ಒಂದು ಪಾಸಿಟಿವ್ ನೆಗೆಟಿವ್ ಎರಡೂ ಕಾರ್ಡನ್ನು ಇಲ್ಲಿ ನೆನೆಸ್ಕೊಳ್ತಾ ರಿಲೀಸ್ ಮಾಡ್ತಾ ಹೋಗಿ. ಐ ರಿಮೂವ್ ದಿಸ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಕಾರ್ಡ್ಸ್ ಎರಡನ್ನೂ ಕೂಡ ಹೇಳ್ಕೊಳ್ತಾ ಹೋಗಬೇಕು. ಪ್ರತಿಯೊಂದು ಘಟನೆಯೂ ಸಾಧ್ಯ ಆದಷ್ಟು ಕೂಡ ನೀವು ನೆನಪು ಮಾಡ್ಕೊಳ್ತಾ ನಿಮ್ಮ ಒಂದು ಜೀವನದಿಂದ ಆ ಒಂದು ಘಟನೆಗಳನ್ನು, ಆ ಒಂದು ಕನೆಕ್ಷನ್ಸ್ ಏನಿದೆ, ಕಾರ್ಡ್ಸ್ ಏನಿದೆ, ಎರಡು ಕಾರ್ಡ್ಸನ್ನು ಕೂಡ ಅಂದರೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಬೋತ್ ದ ಕಾರ್ಡ್ಸ್ ಏನಿದೆ ಅದನ್ನು ರಿಮೂವ್ ಮಾಡ್ತಾ ಹೋಗಿ. ಎರಡೂ ಕೂಡ ನಿಮಗೆ ಬೇಡ ಜೀವನದಲ್ಲಿ, ಖಂಡಿತವಾಗ್ಲೂ ಎರಡನ್ನೂ ಕೂಡ ರಿಮೂವ್ ಮಾಡ್ತಾ ಹೋಗಿ. ಇಲ್ಲಿ ನಾವು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡೋಕ್ಕೆ ಅಂತಲೇ ತುಂಬ ಒಂದು ಹರ್ಬ್ಸನ್ನು ಯೂಸ್ ಮಾಡಿದ್ದೀವಿ. ಹಾಗೆ ಸಾಲ್ಟನ್ನು ಕೂಡ ಯೂಸ್ ಮಾಡಿರುವಂಥದ್ದು ಎಲ್ಲದೂ ಕೂಡ ನಿಮಗೆ ಆದಷ್ಟು ಬೇಗ ಈ ಒಂದು ಕಾರ್ಡ್ಸಿಂದ ಅದೇ ನಿಮ್ಮ ಅವರ ಮಧ್ಯೆ ಇರುವಂಥ ಸಂಬಂಧ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಇದು ಮನೆಯಲ್ಲಿ ಯಾರು ಕೂತು ಮಾಡ್ತಿದ್ದೀರ ಅಲ್ವಾ, ಅದು ಒಂದು ಸ್ವಲ್ಪ ಮಟ್ಟಿಗೆ ನಿಮಗೂ ಕೂಡ ವರ್ಕ್ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ತುಂಬ ಜನಕ್ಕೆ ಈ ಒಂದು ನೀವು ವಿಡಿಯೋ ಮೂಲಕ ಯಾರು ಸ್ವತಃ ನೀವೇ ಕಾರ್ಡ್ ಕಟ್ಟಿಂಗನ್ನು ಮಾಡ್ತಾ ಇದ್ದೀರಲ್ವ ಅವರಿಗೂ ಕೂಡ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗಿರೋದನ್ನು ನಾವು ನೋಡಿದ್ದೀವಿ. ಬಹಳಷ್ಟು ಜನ ನನಗೆ ಹೇಳಿದ್ದಾರೆ ಈ ರೀತಿ ಕೂಡ ಮಾಡಿದಾಗ ಒಂದು ಕನೆಕ್ಷನ್ ಅನ್ನೋದು ರಿಮೂವ್ ಆಗಿದೆ ಅಂತ ಹೇಳಿ. ಅದನ್ನು ಬಿಟ್ಟು ನೀವು ನಾಟ್ ಮ್ಯಾಜಿಕ್ ಅಂತ ಬರುತ್ತೆ, ಅದನ್ನು ನಾನು ಈಗಾಗಲೇ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾಟ್ ಮ್ಯಾಜಿಕ್ ಕೂಡ ನೀವು ಮಾಡ್ಬೋದು. ಅದು ಸಂಬಂಧ ಸರಿ ಹೋಗೋದಕ್ಕೆ ಅಥವಾ ಯಾರನ್ನಾದರೂ ದೂರ ಮಾಡಬೇಕು ಅಂದ್ಕೊಂಡಿದ್ರೆ ಈ ರೀತಿ ಬಹಳಷ್ಟು ವಿಷಯಗಳಿಗೆ ನಾವು ನಾಟ್ ಮ್ಯಾಜಿಕನ್ನು ಕೂಡ ಮಾಡ್ಬೋದು. ಈಗಾಗಲೇ ನೀವು ಹೇಳಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಎಲ್ಲ ಒಂದು ಕನೆಕ್ಷನನ್ನು ಈಗಾಗಲೇ ನೀವು ರಿಮೂವ್ ಮಾಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡೋಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ಫ್ಲೇಮ್ ಮೇಲೆ ಮಾತ್ರ ನಿಮ್ಮ ಒಂದು ಫೋಕಸ್ ಅನ್ನೋದು ಇರಬೇಕಾಗುತ್ತೆ. ಫ್ಲೇಮನ್ನು ನೀವು ನೋಡ್ತಾ ಇದ್ದಾಗ ಮಾತ್ರ ಆ ಒಂದು ಎನರ್ಜಿ ಅನ್ನೋದು ನಿಮಗೆ ಅಲ್ಲಿ ವರ್ಕ್ ಆಗುವಂಥದ್ದು. ಈಗಾಗಲೇ ಆಲ್ಮೋಸ್ಟ್ ಒಂದು ಥ್ರೆಡ್ ಅನ್ನೋದು ಕಟ್ ಆಗೋ ಹಂತಕ್ಕೆ ಈಗಾಗಲೇ ಬಂದಿದೆ ಅನ್ನೋದು ಕಾಣ್ತಾ ಇದೆ ಅಲ್ವಾ.
ಆದಷ್ಟು ಫೋಕಸ್ ಮಾಡಿ ಈ ಒಂದು ಎನರ್ಜಿನ ರಿಲೀಸ್ ಮಾಡ್ತಾ ಹೋಗಿ, ಪದೇ ಪದೇ ಹೇಳ್ಕೊಳ್ತಾ ಹೋಗಿ. ಏನಾಗಿದೆ ಅಲ್ವಾ ಅದೆಲ್ಲ ಅದನ್ನು ಕೂಡ ನೆಗೆಟಿವ್ ಕಾರ್ಡ್ಸನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ, ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗಬೇಕು. ಹೇಳಿದ್ರೆ ಸಾಕಾಗೋದಿಲ್ಲ ಬಾಯಲ್ಲಿ, ಅದನ್ನು ವಿಶ್ವಲೈಸ್ ಕೂಡ ಮಾಡ್ಕೋಬೇಕಾಗುತ್ತೆ. ವಿಶ್ವಲೈಸ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಅದು ದೂರ ಆಗ್ತಾ ಇರುವಂಥದ್ದು ಏನಿದೆ ಅಲ್ವಾ ಅದನ್ನು ವಿಶ್ವಲೈಸ್ ಮಾಡ್ಕೊಳ್ಳಿ. ಹಾಗೆ ಅದು ಸೈಂಟಿಫಿಕಲ್ ವೇಯಲ್ಲಿ ಕೂಡ ನಿಮಗೆ ವರ್ಕ್ ಆಗುತ್ತೆ. ಯಾಕೆ ಅಂದರೆ ನೀವು ಈಗ ಏನು ಮಾಡ್ತಿದ್ದೀರಲ್ವ ಅದೆಲ್ಲ ಅದು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಫೀಡ್ ಆಗ್ತಾ ಇರುವಂಥದ್ದು. ಓಕೆ, ನೀವೇನು ಪದೇ ಪದೇ ಹೇಳ್ತಿರ್ತಲ್ವ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ. ನೀವು ಈಗಾಗಲೇ ತುಂಬ ಸಲ ಕೇಳಿರ್ತೀರ, ಹಿರಿಯರು ಹೇಳ್ತಾ ಇರ್ತಾರೆ ಪದೇ ಪದೇ ಅದನ್ನೇ ಹೇಳಬೇಡ, ಮೇಲೆ ಅಶ್ವಿನಿ ದೇವತೆಗಳಿರ್ತಾರೆ ಅಸ್ತು ಅಂತ ಹೇಳ್ತಾರೆ ಅಂತ. ಅದು ಇದೇನೆ, ಆ ಕಾಲಕ್ಕೆ ಅವರು ಆ ರೀತಿ ಹೇಳ್ತಿದ್ರು. ಬಟ್ ಸೈಂಟಿಫಿಕಲಿ ನೋಡೋದಾದರೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅಲ್ವಾ, ನಾವು ಏನನ್ನ ಪದೇ ಪದೇ ಯೋಚನೆ ಮಾಡ್ತಿರಲ್ವ ಅದೇ ನಮ್ಮ ಮುಂದೆ ಬರೋ ರೀತಿ ಆಗುತ್ತೆ. ಅದು ಡೈರೆಕ್ಟಾಗಿ ನಮಗೆ ಒಂದು ಯೂನಿವರ್ಸ್ ಜೊತೆ ಕನೆಕ್ಷನನ್ನು ಮಾಡಿಕೊಡುತ್ತೆ. ಹಾಗಾಗಿ ನಾವು ಪದೇ ಪದೇ ಏನು ನಿಮ್ಮ ಸಂಬಂಧ ಸರಿ ಹೋಗಬೇಕು ಅಂದ್ಕೊಂಡ್ರೆ ಅದನ್ನು ವಿಶ್ವಲೈಸ್ ಮಾಡ್ಕೋಬೇಕು. ಓಕೆ, ನೀವಿಬ್ಬರು ತುಂಬ ಚೆನ್ನಾಗಿದ್ದೀರಾ ಅನ್ನೋದನ್ನ ವಿಶ್ವಲೈಸ್ ಮಾಡ್ಕೊಳ್ತಾ ಹೋಗಿ. ಆದಷ್ಟು ಸಾಧ್ಯವಾದಷ್ಟು ಏನಂದರೆ ನೈಟ್ ಮಲಗುವಾಗ ಅದನ್ನು ವಿಶ್ವಲೈಸ್ ಮಾಡ್ಕೋಬೇಕು, ಅಥವಾ ಮಾರ್ನಿಂಗ್ ಬೆಳಗ್ಗೆ ಹೇಳ್ತಿರಲ್ವ ಆ ಟೈಮಲ್ಲಿ ವಿಶ್ವಲೈಸ್ ಮಾಡ್ಕೋಬೇಕು. ಆಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಾಗ ತುಂಬ ಬೇಗನೆ ಫೀಡ್ ಮಾಡ್ಬೋದು ನಮಗೇನು ಬೇಕಾಗಿದೆ ಅಲ್ವಾ ಅದನ್ನು. ಯಾಕೆಂದರೆ ನಾವೊಂದು ಟ್ರಾನ್ಸಲ್ಲಿ ಇರ್ತೀವಿ, ಆಗ ತುಂಬ ಬೇಗ ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಿದ್ದೆ ಮಾಡುವಾಗ ಇನ್ನೇನು ನಿದ್ದೆ ಬರ್ತಾ ಇದೆ ನಮಗೆ ಅನ್ನೋ ಟೈಮಲ್ಲಿ ಇದನ್ನು ವಿಶ್ವಲೈಸ್ ಮಾಡ್ಕೊಳ್ತಾ ಹೋಗಬೇಕು. ಇದೇ ಪದೇ ಪದೇ ನೀವು ಡೈಲಿ ವಿಶ್ವಲೈಸ್ ಮಾಡ್ಕೊಳ್ತಾ ಇದ್ದೀರಾ, ಮಿನಿಮಮ್ ಒಂದು 21 to 45 ಡೇಸ್ ಮಾಡಬೇಕಾಗುತ್ತೆ. ಅದನ್ನೇ ಮಾಡ್ತಾ ಹೋದಾಗ ಆದಷ್ಟು ಬೇಗ ನೀವು ಇದೇ ವಿಷಯಕ್ಕೆ ಅಂತ ಅಲ್ಲ, ಯಾವುದೇ ವಿಷಯ ಆಗಿರ್ಬೋದು, ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅದು ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಆಗಲೂ ಕೂಡ ನೀವು ಪದೇ ಪದೇ ವಿಷನ್ ಬೋರ್ಡ್ ಅಂತ ನೀವು ಈಗಾಗಲೇ ತುಂಬ ಸಲ ಕೇಳಿರ್ತೀರ ಅನಿಸುತ್ತೆ. ವಿಷನ್ ಬೋರ್ಡ್ ಅಂದರೆ ಯಾರಿಗೆ ವಿಶ್ವಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾವೇನಾಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು, ಅವ್ರು ಏನು ಮಾಡ್ತಾರೆ, ಒಂದು ವಿಷನ್ ಬೋರ್ಡಲ್ಲಿ ಅದನ್ನು ಸಂಬಂಧಪಟ್ಟ ಹಾಗೆ ಒಂದು ಸ್ಟಿಕರ್ಸ್ ಆಗಿರ್ಬೋದು, ಅಥವಾ ಒಂದು ಫೋಟೋಸ್ ಆಗಿರ್ಬೋದು, ಅಥವಾ ಒಂದು ಟೆಕ್ಸ್ಟನ್ನು ಏನಿದೆ ಅದನ್ನು ಬರೆದಿಟ್ಕೊಳ್ತಾರೆ. ಅದನ್ನು ಪದೇ ಪದೇ ನೋಡಿದಾಗ ಏನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ, ಒಂದು ಮೆಸೇಜ್ ಪಾಸ್ ಮಾಡ್ತಾ ಇರ್ತೀವಿ ನಾವು. ಇದು ನನಗೆ ಈಗಾಗಲೇ ಹೋಗಿದೆ. ಯೂನಿವರ್ಸ್ಗೂ ಕೂಡ ನಾವು ಪ್ರತಿ ಸಲ ಪ್ರೇ ಮಾಡೋವಾಗಲೂ ಕೂಡ ಏನು ಪ್ರೇ ಮಾಡ್ತೀವಿ, ಈಗಾಗಲೇ ನನಗೆ ಇದನ್ನೆಲ್ಲ ಕೊಟ್ಟಿದೆಯಾ, ತುಂಬ ಥ್ಯಾಂಕ್ ಯು ಅಂತಲೇ ನಾವು ಅಲ್ಲಿ ಒಂದು ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ, ಥ್ಯಾಂಕ್ ಯು ಹೇಳ್ತಾ ಇರ್ತೀವಿ ಯೂನಿವರ್ಸ್ಗೆ. ಅದೇ ರೀತಿ ಯೂನಿವರ್ಸ್ಗೆ ಹೇಗೆ ನಾವು ಹೇಳ್ತೀವಿ ಎಲ್ಲ ಆಗೋಗಿದೆ ಅಂತ, ಅದೇ ರೀತಿ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಫೀಡ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಅಷ್ಟು ಈಸಿ ಅಲ್ಲ ಸಬ್ಕಾನ್ಷಿಯಸ್ ಮೈಂಡನ್ನು ಆ ರೀತಿ ಎಲ್ಲ ಫೀಡ್ ಮಾಡೋದು. ಯಾಕೆ ಅಂದರೆ ನಾವು ಏನೇ ಹೇಳಿದ್ರು ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತೆ, ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ, ತಪ್ಪಾಗಿ ಹೇಳ್ತಾ ಇದೆಯಾ ಅಂತ. ಹಾಗಾಗಿ ನೀವು ಪದೇ ಪದೇ ಅದನ್ನು ಹೇಳ್ತಾನೆ ಹೋಗಬೇಕಾಗುತ್ತೆ. ನೀವು ಪದೇ ಪದೇ ಹೇಳಿದಾಗ ಹೇಳ್ತಾರಲ್ವ, ಒಂದು 10 ಸಲ ಸುಳ್ಳನ್ನು ಹೇಳಿದ್ರೆ ನಿಜ ಆಗುತ್ತೆ ಅಂತ ಹೇಳಿ, ಅದೇ ರೀತಿ ಇದು ಕೂಡ ಒಂದು ವರ್ಕ್ ಆಗುವಂಥದ್ದು. ನೀವು ಪದೇ ಪದೇ ಯಾವಾಗ ಹೇಳ್ತಾ ಹೋಗ್ತೀರಾ, ಈಗ ನಿಮ್ಮದು ಒಂದು 10,000 ಸ್ಯಾಲ್ರಿ ಬರ್ತಾ ಇದೆ, ನೀವು ಅದನ್ನು ಡಬಲ್ ಮಾಡ್ಕೊಳ್ಬೇಕು. ಯಾವುದೂ ಕೂಡ ಸತ್ಯಕ್ಕೆ ದೂರವಾಗಿರುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಯಾವತ್ತೂ ಮಾಡಬಾರ್ದು. ಓಕೆ, ಅದನ್ನು ಮಾಡ್ಕೊಳ್ತಾ ಹೋಗಿ. ಇಲ್ಲೂ ಕೂಡ ಅದೇ ಒಂದು ವಿಶ್ವಲೈಸ್ ಮಾಡ್ಕೋಬೇಕು, ಒಂದು ಹತ್ತಿರಕ್ಕೆ ಇರುವಂಥದ್ದು, ಜೀವನಕ್ಕೆ ಹತ್ತಿರಕ್ಕೆ ಇರುವಂಥದ್ದನ್ನು ಯಾವುದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಖಂಡಿತವಾಗ್ಲೂ ಅದು 100% ವರ್ಕ್ ಆಗುತ್ತೆ. ನೀವು ಕೂಡ ಪ್ರಯತ್ನ ಮಾಡಿ ನೋಡಿ. 369 ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ಮೆಥಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಕೂಡ ನೀವು ಪ್ರಯತ್ನ ಮಾಡ್ಬೋದು. ವಿಡಿಯೋ ನಮ್ಮ ಒಂದು ಚಾನಲಲ್ಲೇ ನಿಮಗೆ ಸಿಗುತ್ತೆ, 369 ಮ್ಯಾನಿಫೆಸ್ಟೇಷನ್ ಅಂತ. ಈಗ ಇಲ್ಲಿ ಏನು ಕಾಣ್ತಾ ಇರುವಂಥದ್ದಿದೆ, ಸೊ ಈಗಾಗಲೇ ನೀವು ಎಲ್ಲ ಒಂದು ಎನರ್ಜಿನ ರಿಮೂವ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಥ್ರೆಡ್ ಕೂಡ ಕಟ್ಟಾಗುವಂಥ ಒಂದು ಹಂತದಲ್ಲೇ ಇದೆ. ಓಕೆ, ಎಸ್, ಈಗ ನೀವೊಂದು ವಿಶ್ವಲೈಸ್ ಮಾಡ್ಕೋಬೇಕು, ಇವರ ಮಧ್ಯೆ ಇದ್ದಂಥ ಒಂದು ಕಾರ್ಡ್ ಏನಿದೆ ಆಲ್ರೆಡಿ ಕಟ್ಟಾಗಿದೆ, ಇವರಿಬ್ಬರು ದೂರ ಆಗಿದ್ದಾರೆ ಅಂತ. ಓಕೆ,
ಅದನ್ನು ವಿಶ್ವಲೈಸ್ ಮಾಡ್ಕೊಳ್ತಾ ಹಾಗೆ ಒಂದು ಗ್ರ್ಯಾಟಿಟ್ಯೂಡನ್ನು ಹೇಳ್ಕೊಳ್ಳಿ. ಯಾರಿಗೆ ಹೇಳಬೇಕು ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ, ಆರ್ಕೇಂಜಲ್ ಮೆಟಾಟ್ರಾನ್ ಅವರಲ್ಲಿ ನೀವೊಂದು ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಿ ನಮಗೆ ನೀವು ಸಹಾಯ ಮಾಡಿದ್ದೀರಾ ಮೆಟಾಟ್ರಾನ್ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ಈಗಾಗಲೇ ಇವರಿಂದ ನಮಗೆ ಒಂದು ಮುಕ್ತಿ ಅನ್ನೋದು ಸಿಕ್ಕಿದೆ, ಯಾವಾಗಲೂ ಕೂಡ ಆಲ್ರೆಡಿ ಆಗಿ ಹೋಗಿದೆ ಅನ್ನೋ ರೀತಿ ಹೇಳ್ಕೊಳ್ಳಿ. ಏನೇನೆಲ್ಲ ನಿಮಗೆ ಅನಿಸುತ್ತಲ್ವ ಅದನ್ನೆಲ್ಲ ಇಲ್ಲಿ ಹೇಳ್ಕೊಳ್ತಾ ಹೋಗ್ಬೋದು. ಹಾಗೆ ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಅಲ್ವಾ ಅವರನ್ನು ಕೂಡ ನೆನಪು ಮಾಡ್ಕೊಳ್ಳಿ, ಅಥವಾ ಯೂನಿವರ್ಸಲ್ಲಿ ನೀವು ನೆನಪು ಮಾಡ್ಕೋಬೋದು. ಯೂನಿವರ್ಸಲ್ಲಿ ಕೂಡ ನೀವು ಕೇಳ್ಕೋಬೋದು. ಅವರಿಗೂ ಕೂಡ ಒಂದು ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಿ ಥ್ಯಾಂಕ್ ಯು ಹೇಳ್ಕೊಡಿ ಯೂನಿವರ್ಸಿಗೆ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಯೂನಿವರ್ಸ್, I am sorry, please forgive me, thank you, I love you. Dear universe, I am sorry, please forgive me, thank you, I love you. ಇದೇ ರೀತಿ 21 ಟೈಮ್ಸ್ ಹೇಳಬೇಕಾಗುತ್ತೆ. 21 ಡೇಸ್ ಕೂಡ ಇದನ್ನು ಕಂಟಿನ್ಯೂ ಮಾಡಬೇಕು. ಇದನ್ನೇ ಹೇಳ್ಕೊಳ್ತಾ ಹೋಗಿ. ಖಂಡಿತ ನಿಮ್ಮ ನಿಮಗೆ ತೊಂದರೆ ಕೊಡುವಂಥ ವ್ಯಕ್ತಿ ಯಾರಿದ್ದಾರೆ ಅವರು ಖಂಡಿತ ಇಲ್ಲಿಗೆ ನಿಮ್ಮ ಲೈಫಿಂದ ದೂರ ಹೋಗ್ತಾ ಇದ್ದಾರೆ. ಯಾವುದೇ ಯೋಚನೆ ಬೇಡ. ಈಗ ಏನು ಒಂದು ರಿಚುವಲ್ ನಾವು ಮಾಡಿದ್ದೀವಲ್ವ, ಮತ್ತೆ ಅದನ್ನು ರೀಕಾಲ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಪೂಜೆ ಆಗಿರ್ಬೋದು, ಹೋಮ ಯಾವುದನ್ನೇ ಮಾಡಿದ್ರೂ ಕೂಡ ಅದು ಆಗಿದೆಯೋ ಇಲ್ವೋ ಅನ್ನೋ ಒಂದು ಅನುಮಾನ ಖಂಡಿತ ಯಾರಿಗೂ ಇರಬಾರ್ದು. ಅದು ಆ ರೀತಿ ಅನುಮಾನ ಇದ್ದವ್ರಿಗೆ ಅದು ವರ್ಕ್ ಆಗೋದಿಲ್ಲ. ಯಾವಾಗಲೂ ಕೂಡ ನಾವೊಂದು ಬೀಜನ ನೆಟ್ಟಿದ್ದೀವಿ, ಅದಕ್ಕೆ ಒಂದು ಪ್ರತಿಫಲಕ್ಕಾಗಿ ಯಾವತ್ತೂ ಕೂಡ ಕಾಯ್ತಾ ಕೂರಬಾರ್ದು. ಅದು ಬಂದೇ ಬರುತ್ತೆ, ನ್ಯಾಚುರಲ್ ಆಗಿ ಬಂದೇ ಬರುತ್ತೆ. ಅದೇ ರೀತಿ ಈ ಒಂದು ರಿಚುವಲ್ಸ್ ಕೂಡ ಯಾವುದೇ ಕಾರಣಕ್ಕೂ ಅದು ಬರುತ್ತೋ ಇಲ್ವೋ ಅಂತ ಪದೇ ಒಂದು ಬೀಜನ ತೆಗೆದು ನೋಡ್ತಾ ಇದ್ರೆ ಅದು ಬೆಳೆಯುತ್ತಾ? ಖಂಡಿತ ಬೆಳೆಯೋಲ್ಲ. ಅದೇ ರೀತಿ ಈ ಒಂದು ರಿಚುವಲ್ಸ್ ಕೂಡ ಯಾವಾಗ ಆಗುತ್ತಲ್ವ ಅಲ್ಲಿಗೆ ಯೂನಿವರ್ಸ್ಗೆ ಅಲ್ಲಿ ನೀವು ಗ್ರ್ಯಾಟಿಟ್ಯೂಡ್ ಹೇಳಿ ಬಿಟ್ಬಿಡ್ಬೇಕಾಗುತ್ತೆ. ಓಕೆ, ಯೂನಿವರ್ಸ್ ಖಂಡಿತ ಎಲ್ಲದೂ ಕೂಡ ನಿಮ್ಮ ಪರವಾಗಿಯೇ ಮಾಡ್ತಾ ಇರುತ್ತೆ. ನಿಮ್ಮ ನಂಬಿಕೆ ಅನ್ನೋದು ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಖಂಡಿತ ಪ್ರಯತ್ನ ಮಾಡಿ ನೋಡಿ, ಎಲ್ಲನೂ ಒಳ್ಳೆಯದೇ ಆಗುತ್ತೆ. ನಿಮಗೆ ಪರ್ಸ್ನಲ್ ಆಗಿರುವಂಥ ಕಾರ್ಮಿಕ್ ಕಾರ್ಡ್ ಕಟಿಂಗ್ ಬೇಕಾಗಿದೆ, ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಯಾವೆಲ್ಲ ವಿಷಯಗಳಿಗೆ ನಾವು ಕಾರ್ಮಿಕ್ ಕಾರ್ಡ್ ಕಟಿಂಗ್ ಅನ್ನೋದನ್ನು ಮಾಡಬಹುದು ಅಂತ. ಈ ರೀತಿ ತೊಂದರೆಗಳೆಲ್ಲ ನೀವು ಅನುಭವಿಸ್ತಾ ಇದ್ದೀರಾ ಅಂದರೆ ಖಂಡಿತ ನೋಡ್ಬೋದು. ಒಂದ್ಸಲ ಪ್ರಯತ್ನ ಮಾಡಿ. ಪದೇ ಬ್ರೇಕಪ್ಸ್ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಪದೇ ಜಗಳ ಆಗ್ತಾ ಇದೆ, ಯಾವುದ್ರಲ್ಲೂ ನೆಮ್ಮದಿ ಇಲ್ಲ, ತಂದೆ ಮಕ್ಕಳ ಮಧ್ಯೆ ಸರಿ ಇಲ್ಲ ಸಂಬಂಧ, ತಾಯಿ ಮಕ್ಕಳ ಮಧ್ಯೆ ಸಂಬಂಧ ಸರಿ ಇಲ್ಲ, ಅಣ್ಣ ತಮ್ಮ, ಈ ರೀತಿ ಒಂದೇ ಒಂದು ಸಂಬಂಧ ಅಂದರೆ ಬರೀ ಕಪಲ್ಸು ಲವರ್ಸು ಈ ಥರ ಖಂಡಿತ ಅಲ್ಲ. ಎಲ್ಲ ಒಂದು ಸಂಬಂಧಗಳು ಕೂಡ ಸರಿ ಹೋಗೋದಕ್ಕೆ ಅಂತ ನಾವು ಈ ಒಂದು ಕಾರ್ಮಿಕ್ ಕಾರ್ಡನ್ನು ಕಟಿಂಗನ್ನು ಮಾಡಿಸ್ಬಹುದು. ಓಕೆ, ಅದರಲ್ಲಿ ನೆಗೆಟಿವ್ ಎನರ್ಜಿ ಮಾತ್ರ ರಿಮೂವ್ ಮಾಡಬಹುದು. ಪಾಸಿಟಿವ್ ಎನರ್ಜಿ ಅಂದರೆ ಈ ರೀತಿ ನಮಗೆ ಕಂಪ್ಲೀಟಾಗಿ ಅವರು ಬೇಡ ಅನ್ನೋದಾದರೆ ಕಂಪ್ಲೀಟ್ ಒಂದು ಕಾರ್ಡ್ಸನ್ನು ಕಟ್ ಮಾಡಬಹುದು. ಅಥವಾ ನಿಮಗೆ ಅವರ ಮಧ್ಯೆ ಇರುವಂಥ ಗಂಡ ಹೆಂಡತಿ ಇದ್ದೀರಾ, ನಿಮಗೆ ಅವರಿಂದ ದೂರ ಆಗೋದಕ್ಕೆ ಇಷ್ಟ ಇಲ್ಲ, ಅಲ್ಲೇನು ಮಾಡ್ಬೋದು, ನಿಮ್ಮ ಅವರ ಮಧ್ಯೆ ಏನು ಜಗಳ ಆಗಿದೆ ಅಲ್ವಾ ಅದನ್ನು ನೀವು ರಿಮೂವ್ ಮಾಡ್ಬೋದು. ಅಂದರೆ ನೆಗೆಟಿವ್ ಎನರ್ಜೀಸ್ ಏನಿದೆ ಅದನ್ನು ರಿಮೂವ್ ಮಾಡ್ಬೋದು. ಅಥವಾ ನಿಮ್ಮದೇನಾದರೂ ಒಂದು ಕಾರ್ಮಿಕ್ ನಂಬರ್ ಇದೆ, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಕಾರ್ಮಿಕ್ ಇರುತ್ತೆ, ನಿಮ್ಮ ಹೆಸರಲ್ಲಿ ಕೂಡ ಕಾರ್ಮಿಕ್ ಅನ್ನೋದು ಇರುತ್ತೆ ತುಂಬ ಜನಕ್ಕೆ. ಅದು ನಿಮಗೆ ಗೊತ್ತಾಗಿದೆ, ನಾನು ಆಲ್ರೆಡಿ ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ ಕಾರ್ಮಿಕ್ ನಂಬರ್ ಅಂದರೆ ಏನು. 13, 14, 16 ಮತ್ತು 19 ಈ ಒಂದು ಡೇಟಲ್ಲಿ ಯಾರು ಹುಟ್ಟಿರ್ತೀರ ಇದೆಲ್ಲ ಕಾರ್ಮಿಕ್ ನಂಬರ್ ಆಗುತ್ತೆ. ಮತ್ತು ಡೇಟ್ ಆಫ್ ಬರ್ತ್ ಏನಿದೆ ಅಲ್ವಾ ಅದನ್ನು ಪೂರ್ತಿಯಾಗಿ ಕೌಂಟ್ ಮಾಡಿದಾಗ ಅಲ್ಲೂ ಕೂಡ ನಮಗೆ ಕಾರ್ಮಿಕ್ ಅನ್ನೋದು ಬರುತ್ತೆ. ಹೆಸರನ್ನು ಕೌಂಟ್ ಮಾಡಿದಾಗ ಅಲ್ಲಿ ಕೂಡ ಕಾರ್ಮಿಕ್ ಅನ್ನೋದು ಬರುತ್ತೆ. ಓಕೆ, ಈ ರೀತಿ ಕಾರ್ಮಿಕ್ ಡೆಪ್ಟನ್ನು ಅವರು ಕ್ಯಾರಿ ಮಾಡಿ ಹುಟ್ಟುವಾಗ್ಲಿಂದನೇ ಅವರಿಗೆ ಒಂದು ಕಾರ್ಮಿಕ್ ಡೆಪ್ಟ್ ಅನ್ನೋದು ಕ್ಯಾರಿ ಆಗಿರುತ್ತೆ. ಈ ರೀತಿ ಯಾರು ಒಂದು ಹುಟ್ಟಿರ್ತಾರಲ್ವ ಅವರಿಗೂ ತುಂಬ ಸಣ್ಣ ವಯಸ್ಸಿಂದನೇ ತೊಂದರೆಗಳನ್ನೋದು ಕಾಡ್ತಾ ಇರುತ್ತೆ. ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೂ ಕೂಡ ಅವರಿಗೆ ಯಾರ ಕಡೆಯಿಂದನೂ ಸಪೋರ್ಟ್ ಅನ್ನೋದು ಸಿಗಲ್ಲ. ಸಣ್ಣ ವಯಸ್ಸಿಂದ ಇದೇ ರೀತಿ ತೊಂದರೆಗಳಿರುತ್ತೆ. ಯಾರ ಒಂದು ಪ್ರೀತಿ ಕೂಡ ಅವರಿಗೆ ಸಿಗೋದಿಲ್ಲ. ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಈ ಕಡೆ ಒಂದು ಇಷ್ಟಪಟ್ಟವರ ಪ್ರೀತಿ, ಈ ರೀತಿ ಯಾವ ಪ್ರೀತಿನೂ ಕೂಡ ಅವ್ರಿಗೆ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಕಾರ್ಮಿಕ್ ಆಗಿರುತ್ತೆ. ಅವರು ಹುಟ್ಟಿದಿಂದಲೇ ಒಂದು ಕಾರ್ಮಿಕ್ ಡೆಪ್ಟ್ ಅನ್ನೋದನ್ನು ಕ್ಯಾರಿ ಮಾಡ್ತಿರ್ತಾರೆ. ಹಾಗಾಗಿ ಈ ರೀತಿ ತೊಂದರೆಗಳನ್ನು ಅವರು ಫೇಸ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಏನೆಲ್ಲ ಒಂದು ತೊಂದರೆಗಳಿದೆ ನಿಮ್ಮ ಮನೆತನದಲ್ಲಿ, ಒಂದು ಪಿತೃದೋಷ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಅದು ಆಗಿರ್ಬೋದು. ಆನ್ಸೆಸ್ಟ್ರಲ್ ಕರ್ಮಗಳಿರುತ್ತೆ,
ಒಂದು ಕರ್ಸ್ ಇರುತ್ತೆ, ಇದೆಲ್ಲದು ಶಾಪ, ಇದೆಲ್ಲದನ್ನು ಕೂಡ ನಾವು ಈ ಒಂದು ಪದ್ಧತಿಯಿಂದ ರಿಮೂವ್ ಮಾಡ್ತಾ ಹೋಗಬಹುದು. ನಿಮಗೆ ಏನಾದರೂ ಈ ರೀತಿ ಒಂದು ತೊಂದರೆಗಳು ಕಾಡ್ತಾ ಇದೆ ಅಂದರೆ ಒಂದ್ಸಲ ನೀವು ಆಕಾಶಿಕ್ ರೀಡಿಂಗನ್ನು ತೆಗೆದುಕೊಂಡು ನೋಡ್ಬೋದು. ಒಂದು ಪ್ಯಾಟ್ರನ್ ಏನಿದೆ ನಿಮ್ಮ ಲೈಫಲ್ಲಿ, ಒಂದು ಹಣ ಬರ್ತಾನೆ ಇದೆ ಆದರೆ ನಿಲ್ತಾ ಇಲ್ಲ, ಇದು ಕೂಡ ಒಂದು ಪ್ಯಾಟರ್ನ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಸಂಬಂಧ, ಎಷ್ಟು ತಗ್ಗಿ ಬಗ್ಗೆ ನೀವು ಹೋಗ್ತಾ ಇದ್ದೀರಾ, ಸರಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ, ಆದರೆ ಆ ಸಂಬಂಧ ಸರಿ ಹೋಗೋದೇ ಇಲ್ಲ, ಪದೇ ಪದೇ ಜಗಳ ಆಗ್ತಿರುತ್ತೆ. ಈ ರೀತಿ ಎಲ್ಲ ಏನಿದೆ ಅಲ್ವಾ, ಈ ಒಂದು ಸಂಬಂಧಗಳನ್ನು ನೀವು ಸರಿ ಮಾಡ್ಕೋಬೇಕು. ಅಥವಾ ಹಣದ ಸಮಸ್ಯೆ ಇದೆ, ಒಂದು ಜಾಬಲ್ಲಿ ಅಂದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಒಂದು ಒಳ್ಳೆಯ ಒಂದು ಪೊಸಿಷನ್ ಅನ್ನೋದು ಸಿಗ್ತಾ ಇಲ್ಲ, ಎಷ್ಟು ಕಷ್ಟಪಡ್ತಿದ್ದೀರಾ ಆದರೆ ನೆಮ್ಮದಿ ಅನ್ನೋದಿಲ್ಲ, ಆಫೀಸಲ್ಲಿ ತುಂಬ ಕಿರಿಕಿರಿ ಇದೆ, ಅಥವಾ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ತುಂಬ ತಲೆನೋವಾಗ್ತಿದೆ, ಏನು ಮಾಡಿದ್ರೂ ಸರಿ ಹೋಗ್ತಿಲ್ಲ ಅಂತ ಈ ರೀತಿಯೆಲ್ಲ ಏನು ತೊಂದರೆಗಳಿದೆ ನೋಡಿ, ಇದನ್ನು ಕೂಡ ನೀವು ಸರಿ ಮಾಡ್ಕೋಬೋದು ಈ ಒಂದು ರಿಚುವಲಿಂದ. ನೀವು ಹಾಗೇ ಪ್ರಯತ್ನ ಮಾಡ್ತೀನಿ ಅಂದರೆ ಪ್ರಯತ್ನ ಮಾಡಿ ನೋಡಬಹುದು. ಅಥವಾ ನಮ್ಮ ಕಡೆಯಿಂದ ನಿಮಗೆ ಸಹಾಯ ಬೇಕಾಗಿದೆ ಅಂದರೆ ಖಂಡಿತವಾಗ್ಲೂ ನೀವೊಂದು ರೀಡಿಂಗನ್ನು ತೊಗೋಬೋದು. ಆಕಾಶಿಕ್ ರೀಡಿಂಗ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಕಾರ್ಮಿಕ್ ಕಾರ್ಡ್ ಕಟಿಂಗ್ ರಿಚುವಲನ್ನು ಕೂಡ ನೀವು ತೊಗೋಬೋದಾಗಿರುತ್ತೆ. ಸೊ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಮ್ಮದು ಒಂದು mysticera.com ಅನ್ನೋ ಒಂದು ವೆಬ್ಸೈಟ್ ಕೂಡ ಇದೆ. ಅದರಲ್ಲಿ ಕನ್ನಡದಲ್ಲಿ ಕೂಡ ನೀವು ಎಲ್ಲ ಒಂದು ಮಾಹಿತಿ ನಾನೀಗ ಏನು ಹೇಳಿದ್ದೀನಲ್ವ, ಆ ಎಲ್ಲ ಮಾಹಿತಿನೂ ಕೂಡ ನೀವು ಅದರಲ್ಲಿ ನೋಡ್ಬೋದಾಗಿರುತ್ತೆ. ಕನ್ನಡದಲ್ಲೇ ಓದಬಹುದು ನೀವು. ಅದನ್ನು ಕೂಡ ನೀವು ಯಾರಿದ್ದೀರಾ, ನನ್ನ ಒಂದು ಎಲ್ಲ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಏನಿದೆ ಯೂಟ್ಯೂಬಲ್ಲಿರುವಂಥದ್ದು, ಅದರಲ್ಲಿ ನೀವು ಅದರ ಒಂದು ಲಿಂಕನ್ನು ನಾನು ಪೋಸ್ಟ್ ಮಾಡಿರ್ತೀನಿ, ಅದನ್ನು ನೀವು ನೋಡ್ಬೋದು. ಇನ್ನು ಕ್ರಿಸ್ಟಲ್ಸ್ ಬಗ್ಗೆ ಹೇಳೋದಾದರೆ ಕ್ರಿಸ್ಟಲ್ ಹೀಲಿಂಗ್ ಅಂತ ಕೂಡ ನೀವು ತಗೋಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೆ ಏನಿದೆ ಕಾರ್ಮಿಕ್ ಕಾರ್ಡ್ ಅಂತ ಈಗ ಏನು ಹೇಳಿದೆ, ಕಾರ್ಮಿಕ್ ನಂಬರ್ ಅಂತ, ಈ ಒಂದು ಕ್ರಿಸ್ಟಲ್ಗಳನ್ನು ಕೂಡ ನೀವು ಉಪಯೋಗ ಮಾಡ್ಬೋದು. ಇದನ್ನು ಉಪಯೋಗ ಮಾಡೋದ್ರಿಂದ ಈ ಒಂದು ಕಾರ್ಮಿಕ್ ಡೆಪ್ಸ್ ಏನಿದೆ ಅಲ್ವಾ, ಅದೆಲ್ಲನೂ ಕೂಡ ಕಡಿಮೆ ಆಗೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಂತ ಹೇಳಿದ್ರೆ, ನಿಮ್ಮ 7 ಚಕ್ರ ಇದೆ ಅಲ್ವಾ, ಆ ಒಂದು 7 ಚಕ್ರಗಳು ಕೂಡ ಆ ಲೈನಾಗಿ ಇರಬೇಕಾಗುತ್ತೆ. ಇಲ್ಲ ಅಂತ ಹೇಳಿದಾಗ ಪದೇ ಪದೇ ತೊಂದರೆಗಳು ನಿಮ್ಮನ್ನು ಕಾಡ್ತಾ ಹೋಗುತ್ತೆ. ಅದು ಕೂಡ ಒನ್ ಆಫ್ ದ ರೀಸನ್ ಆಗಿರುತ್ತೆ ನಿಮಗೆ ಬರ್ತಾ ಇರುವಂತಹ ತೊಂದರೆಗಳಿಗೆ, ಅದು ಕೂಡ ಒಂದು ರೀಸನ್. ಸೊ ಇದಾಗಿತ್ತು ಈ ದಿನದ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ಇನ್ನಷ್ಟು ವಿಡಿಯೋಗಳು ನೀವು ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಈ ಒಂದು ಕ್ಯಾಂಡಲ್ಸ್ ಏನಿದೆ ಅದು ಕಂಪ್ಲೀಟಾಗಿ ಉರಿದು ಹೋಗಬೇಕಾಗುತ್ತೆ, ಆಫ್ ಆಗಬಾರ್ದು ಆ್ಯಕ್ಚುಲಿ. ಸೊ ಈಗ ಇದು ಕಂಪ್ಲೀಟಾಗಿ ಉರಿಯೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಪರ್ಸ್ನಲ್ ಆಗಿರೋ ಆಕಾಶಿಕ್ ರೀಡಿಂಗ್ ಬೇಕಾಗಿದೆ, ಟ್ಯಾರೋ ರೀಡಿಂಗ್ ಬೇಕಾಗಿದೆ ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಿ. ಕ್ರಿಸ್ಟಲ್ ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್, ಈ ರೀತಿ ಬಹಳಷ್ಟು ಸೇವೆಗಳು, ಆಸ್ಟ್ರಾಲಜಿ ಕಂಪ್ಲೀಟ್ ಒಂದು ಲೈಫ್ ಪ್ರಿಡಿಕ್ಷನ್ ಏನಿದೆ, ನಿಮಗೆ ಯಾವ ಒಂದು ವರ್ಷ ಚೆನ್ನಾಗಿದೆ, ಯಾವಾಗ ಸರಿ ಹೋಗುತ್ತೆ ನಿಮ್ಮ ಜೀವನ, ಈ ರೀತಿ ಎಲ್ಲ ನಿಮಗೆ ಒಂದು ಜೀವನದ ಬಗ್ಗೆ, ಫ್ಯೂಚರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ತಿಳ್ಕೋಬೇಕು ಅನ್ನೋದಾದರೆ ನೀವು ನ್ಯೂಮರಾಲಜಿ ಆಗಿರ್ಬೋದು ಅಥವಾ ಆಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಏನಿದೆ ಕಂಪ್ಲೀಟ್ ರಿಪೋರ್ಟನ್ನು ನೀವು ಪಡ್ಕೋಬೋದಾಗಿರುತ್ತೆ. ಲೈಫ್ ರಿಪೋರ್ಟ್ ಅಂತ ಹೇಳ್ತೀವಿ. ಇದನ್ನು ನಿಮಗೆ ಮಂಗಳ ದೋಷ, ಈ ರೀತಿ ದೋಷಗಳು ಕೂಡ ಇರುತ್ತೆ, ದೋಷಗಳನ್ನು ಕೂಡ ನೀವು ತಿಳ್ಕೊಬೋದಾಗಿರುತ್ತೆ. ಅದು ಯಾವುದರಲ್ಲಿ ಅಂದರೆ ಆಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿನಲ್ಲಿ ನೀವು ತಿಳ್ಕೊಬೋದು. ನಿಮಗೆ ಅದರ ಅವಶ್ಯಕತೆ ಇದೆ ಅಂದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ. ಇದಾಗಿತ್ತು ಈ ದಿನದ ವಿಡಿಯೋ. ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ಮಾಹಿತಿಯ ಅವಶ್ಯಕತೆ ನಿಮ್ಮ ಫ್ರೆಂಡ್ಸಿಗಿದೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಿದೆ ಅನ್ನೋದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ. ಇನ್ನೂ ಕೂಡ ಮಿಸ್ಟಿಕೆರಾ ಚಾನಲ್ನ ಕುಟುಂಬದ ಸದಸ್ಯರಾಗಿಲ್ಲ ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನನ್ನ ವಿಡಿಯೋಸ್ ನಿಮಗೆ ಸರಿಯಾದ ಸಮಯದಲ್ಲಿ ತಲುಪೋದಕ್ಕೆ ಸಹಾಯ ಆಗುತ್ತೆ. ಧನ್ಯವಾದಗಳು. ಶುಭ ದಿನ.